ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ವ್ಯಾಕರಣದ ತರಗತಿಗೆ ಸ್ವಾಗತ. ನೀವು ಹಿಂದಿನ ತರಗತಿಯಲ್ಲಿ ಅಕ್ಷರಮಾಲೆ ಮತ್ತು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ಇವತ್ತಿನ ತರಗತಿಯಲ್ಲಿ ಈಗ ನೀವು ಒತ್ತಕ್ಷರಗಳ ಬಗ್ಗೆ ತಿಳಿಯೋಣ. ಒತ್ತಕ್ಷರಗಳು ಅಂದರೆ ಏನು, ಯಾಕೆ ಇದನ್ನು ಅಭ್ಯಾಸ ಮಾಡಬೇಕು ಅಂದರೆ, ನೀವು ಭಾಷೆಯಲ್ಲಿ ನಿಮಗೆ ಪದಗಳ ರಚನೆ ಗೊತ್ತಿರಬೇಕು ಮತ್ತು ವಾಕ್ಯದ ರಚನೆ ಗೊತ್ತಿರಬೇಕು. ಪದಗಳ ರಚನೆಯನ್ನು ಮಾಡಬೇಕಂದ್ರೆ ನಿಮಗೆ ಆ ಪದಕ್ಕೆ ಬರುವಂತಹ ಅಕ್ಷರಗಳು ತಿಳಿದಿರಬೇಕಲ್ವ, ಮೂಲಾಕ್ಷರಗಳು. ಹಾಗಾಗಿ ಈ ಸಂಯುಕ್ತಾಕ್ಷರಗಳು ಸಹ ಬಹಳ ಮುಖ್ಯ. ಇಲ್ಲಿ ಸಂಯುಕ್ತಾಕ್ಷರ ಮತ್ತು ಒತ್ತಕ್ಷರ ಎರಡೂ ಸಹ ಒಂದೇ. ಹಾಗಿದ್ರೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಏನಂತ ಹೇಳಿ ಕರಿತೀವಿ, ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಅಂತಂದರೆ ಇಲ್ಲಿ ವ್ಯಂಜನಗಳು ಯಾವ್ಯಾವ ಅಂತ ಗೊತ್ತಿದೆ ಅಲ್ವ ನಿಮಗೆ. ಕಾಯಿಂದ ಲಾವರೆಗೂ ಇರುವಂತಹ ಅಕ್ಷರಗಳು ವ್ಯಂಜನಗಳು, ಸ್ವರಗಳು ಆಯಿಂದ ಅವರೆಗೂ ಇರುವಂತಹವು ಸ್ವರಗಳು. ಈ ವ್ಯಂಜನಗಳಿಗೆ ಸ್ವರಗಳು ಸೇರಿ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರವನ್ನು ನಾವು ಏನಂತ ಹೇಳ್ತೀವಿ, ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಒತ್ತಕ್ಷರವನ್ನು ನೀವು ಬರೆಯುವಂಥ ರೀತಿ ಗೊತ್ತಿರಬೇಕು, ಮತ್ತು ಯಾವ ಅಕ್ಷರಕ್ಕೆ ಯಾವ ರೀತಿಯ ಒತ್ತಕ್ಷರವನ್ನು ಬರೀಬೇಕು ಅನ್ನೋದು ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಹಾಗಿದ್ರೆ ಈಗ ನಾವು ಒತ್ತಕ್ಷರಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಒತ್ತಕ್ಷರಗಳನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ನೀವು ಅಭ್ಯಾಸ ಮಾಡಬೇಕು. ನಾವೀಗ ಒತ್ತಕ್ಷರಗಳ ಉಚ್ಚಾರಣಾ ರೀತಿಯನ್ನು ತಿಳಿಯೋಣ. ಕಾಗೆ ಕಾವತ್ತು, ಖಾಗೆ ಖಾವತ್ತು, ಗಾಗೆ ಗಾವತ್ತು, ಘಾಗೆ ಘಾವತ್ತು, ನ್ಯಾಗೆ ನ್ಯಾವತ್ತು, ಚಾಗೆ ಚಾವತ್ತು, ಛಾಗೆ ಛಾವತ್ತು, ಜಾಗೆ ಜಾವತ್ತು, ಝಾಗೆ ಝಾವತ್ತು, ನ್ಯಾಗೆ ನ್ಯಾವತ್ತು, ಟಾಗೆ ಟಾವತ್ತು, ಠಾಗೆ ಠಾವತ್ತು, ಡಾಗೆ ಡಾವತ್ತು, ಢಾಗೆ ಢಾವತ್ತು, ನಾಗೆ ನಾವತ್ತು, ತಾಗೆ ತಾವತ್ತು, ಥಾಗೆ ಥಾವತ್ತು, ದಾಗೆ ದಾವತ್ತು, ಧಾಗೆ ಧಾವತ್ತು, ನಾಗೆ ನಾವತ್ತು, ಪಾಗೆ ಪಾವತ್ತು, ಫಾಗೆ ಭಾವತ್ತು, ಬಾಗೆ ಭಾವತ್ತು, ಭಾಗೆ ಭಾವತ್ತು, ಮಾಗೆ ಮಾವತ್ತು, ಯಾಗೆ ಯಾವತ್ತು, ರಾಗೆ ರಾವತ್ತು. ರಾಗೆ ಎರಡು ಒತ್ತಕ್ಷರಗಳಿರ್ತವೆ. ಒಂದು ಅರ್ಧ ಚಂದ್ರಾಕೃತಿಯಲ್ಲಿರುವಂತಹ ಒತ್ತು ಮತ್ತು ಇನ್ನೊಂದು ಅರ್ಕಾವತ್ತು. ಲಾಗೆ ಲಾವತ್ತು, ವಾಗೆ ವಾವತ್ತು, ಶಾಗೆ ಶಾವತ್ತು, ಶಾಗೆ ಶಾವತ್ತು, ಸಾಗೆ ಸಾವತ್ತು, ಹಾಗೆ ಹಾವತ್ತು, ಳಾಗೆ ಳಾವತ್ತು. ಇದಿಷ್ಟು ಒತ್ತಕ್ಷರಗಳ ಉಚ್ಚಾರಣಾ ಕ್ರಮ. ಇದಿಷ್ಟು ಅರ್ಥ ಆಯ್ತಲ್ವಾ. ನೆಕ್ಸ್ಟು ಇಲ್ಲಿ ಮೂಲಾಕ್ಷರಗಳನ್ನು ಹೋಲುವಂತಹ ಒತ್ತಕ್ಷರಗಳು ಇವೆ. ಅದನ್ನು ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಯೆಲ್ಲೋ ಕಲರಿಂದ ಮಾರ್ಕ್ ಮಾಡಿದ್ದೀನಲ್ವಾ. ಅದಷ್ಟು ಮೂಲಾಕ್ಷರಗಳನ್ನು ಅಂದರೆ ಯಾವ ರೀತಿ ಅಕ್ಷರಗಳು ಇದ್ದಾವೋ ಅದೇ ರೀತಿ ಒತ್ತನ್ನು ಹೊಂದಿರೋ ಅಂಥದ್ದು. ಅದೇ ರೀತಿ ಇನ್ನೂ ಒಂದು ಕಲರಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ, ಅಂದರೆ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಆ 6 ಅಕ್ಷರಗಳು ವಿಭಿನ್ನವಾಗಿ ಒತ್ತಕ್ಷರಗಳನ್ನು ಹೊಂದಿದ್ದಾವೆ. ವಿಭಿನ್ನವಾಗಿ ಇರುವಂತಹ ಅಕ್ಷರಗಳು ಯಾವ್ಯಾವು ಅಂತಂದರೆ, ಇಲ್ಲಿ ನಾನು ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿದ್ದೀನಿ ಅಂತ ಹೇಳ್ದೆ ಅಲ್ವಾ. ನೋಡಿ ಯಾವ್ಯಾವ ಇಲ್ಲಿ: ತಾ, ನ, ಮ, ಯ, ರ, ಲ. ಇದಿಷ್ಟು ಮೂಲಾಕ್ಷರಗಳನ್ನು ಹೋಲದೇ ಇರುವಂತಹ ಅಕ್ಷರಗಳು. ಇಲ್ಲಿ ರ ಒತ್ತಕ್ಷರ ಏನು 2 ಒತ್ತಕ್ಷರಗಳನ್ನು ಹೊಂದಿದೆ. ಗಮನಿಸಿದ್ದೀರಾ ಅಲ್ವಾ ನೀವು? ಒಂದು ಅರ್ಧ ಚಂದ್ರಾಕೃತಿಯಲ್ಲಿರುವಂಥದ್ದು, ಇನ್ನೊಂದು ಅರ್ಕಾವತ್ತು. ಆ ಅರ್ಧ ಚಂದ್ರಾಕೃತಿ ಇರುವಂಥದ್ದು ಏನು ಅಕ್ಷರದ ಕೆಳಗೆ ಬರೋವಂಥದ್ದು. ಆ ಅರ್ಕಾವತ್ತು ಅನ್ನೋದು ಏನು ಅಕ್ಷರಗಳ ಮಧ್ಯದಲ್ಲಿ ಬರೋವಂಥದ್ದು. ಅಕ್ಷರಗಳ ಮಧ್ಯ ಅಥವಾ ಪದಗಳ ಮಧ್ಯದಲ್ಲಿ ಬರುವಂತಹ ಒತ್ತಕ್ಷರ.
ಉದಾಹರಣೆಗೆ ಧರ್ಮ. ಹಾಗಿದ್ರೆ ಇದಿಷ್ಟು ಒತ್ತಕ್ಷರಗಳ ಉಚ್ಚಾರಣಾ ಕ್ರಮ ನಿಮಗೆಲ್ಲ ತಿಳಿತಲ್ವಾ? ಹಾಗಿದ್ರೆ ಇದೀಗ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರದಲ್ಲಿ ಎಷ್ಟು ವಿಧಗಳಿವೆ? 2 ವಿಧಗಳಿವೆ. ಅವು ಯಾವ್ಯಾವು ಅಂದರೆ ಸಜಾತಿ ಒತ್ತಕ್ಷರ ಅಥವಾ ಸಜಾತಿ ಸಂಯುಕ್ತಾಕ್ಷರ, ವಿಜಾತಿ ಸಂಯುಕ್ತಾಕ್ಷರ. ಸಜಾತಿ ಒತ್ತಕ್ಷರ, ಸಜಾತಿ ಸಂಯುಕ್ತಾಕ್ಷರ ಅಂದರೆ ಒಂದೇ ಜಾತಿಯ 2 ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಅದನ್ನು ಸಜಾತಿ ಒತ್ತಕ್ಷರ ಅಂತೇಳಿ ನಾವು ಕರಿತೀವಿ. ಅದಕ್ಕೆ ಉದಾಹರಣೆ ಇಲ್ಲಿ ಅಮ್ಮ ಅನ್ನೋ ಒಂದು ಪದವನ್ನು ನಾನು ತಗೊಂಡಿದ್ದೀನಿ ನೋಡಿ. ಆ ಅನ್ನೋದು ಅದು ಸ್ವರಾಕ್ಷರ ಅಲ್ವಾ? ಹಾಗಿದ್ರೆ ಇಲ್ಲಿ ಮಾಗೆ ಮಾ ಒತ್ತಕ್ಷರ ಇದೆ ಅಲ್ವಾ, ಕಾಣಿಸ್ತದೆ ಅಲ್ವಾ? ಆ ಮಾಗೆ ಮಾ ಒತ್ತಕ್ಷರದಲ್ಲಿ 2 ವ್ಯಂಜನಗಳಿದೆ ಮತ್ತು ಅದರಲ್ಲಿ ಒಂದು ಸ್ವರ ಇದೆ. ಈಗ ಬಿಡಿಸಿ ಬರ್ದಿದ್ದೀನಿ ನೋಡಿ, ಮು ಪ್ಲಸ್ ಆ ಅಲ್ವಾ? ಅಮ್ಮ ಅದರಲ್ಲಿ ಈ ಒಂದು ಸ್ವರವನ್ನು ಸೇರಿ ಅಂದರೆ ಆ ಅನ್ನೋ ಸ್ವರವನ್ನು ಸೇರಿ ಮಾ ಜೊತೆಯಲ್ಲಿ ಇರೋ ಸ್ವರವನ್ನು ಬಿಡಿಸಿದ್ರೆ ಅಲ್ಲಿ ಎಷ್ಟು 2 ಸ್ವರಗಳು 2 ವ್ಯಂಜನಗಳು. ಬರೀ ಮಾ ಅಕ್ಷರವನ್ನೇ ತಗೊಂಡ್ರೆ ನಾವು 2 ವ್ಯಂಜನಗಳು 1 ಸ್ವರಗಳು. ಇಲ್ಲಿ ಅದನ್ನೇ ಡೆಫಿನೇಷನ್ ಹೇಳಿರೋದು, ಒಂದೇ ಜಾತಿಯ 2 ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಅಂದರೆ ಇಲ್ಲಿ ಮಾ ಅಕ್ಷರ ಜೊತೆ ಒಂದೇ ಒಂದು ಸ್ವರ ಸೇರಿದೆ, 2 ವ್ಯಂಜನಗಳಿವೆ. ಇದು ಸಜಾತಿ ಸಂಯುಕ್ತಾಕ್ಷರ. ಹಾಗಾದರೆ ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಏನು? ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಯಲ್ಲಿ ಒಂದು ಸ್ವರ ಸೇರಿದಾಗ ಅದನ್ನು ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಅಂದರೆ ಅಲ್ಲಿ ಏನು ಸಜಾತಿಲಿ ಒಂದೇ ರೀತಿಯ ವ್ಯಂಜನಗಳಿರ್ತವೆ, ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರದಲ್ಲಿ ಬೇರೆ ಬೇರೆ ಅಕ್ಷರಗಳು 2 ಇರ್ಬೋದು ಅಥವಾ 2ಕ್ಕಿಂತ ಹೆಚ್ಚಿನವು ಇರ್ಬೋದು ಅಲ್ವಾ? ಇಲ್ಲಿ ಒಂದು ಉದಾಹರಣೆಯನ್ನು ನೀಡ್ತಾ ಇದ್ದೀನಿ ನೋಡಿ. ಶಾಸ್ತ್ರ, ಶಾಸ್ತ್ರ, ಶಾ ಅನ್ನೋದು ವ್ಯಂಜನ, ಅದರಲ್ಲಿ ಆ ಅನ್ನೋಂಥ ಸ್ವರ ಇದೆ, ಅದನ್ನು ಬಿಡಿ. ಮುಂದಿನದು ಸ್ತ್ರ ಎಂಬ ಅಕ್ಷರದಲ್ಲಿ 3 ವ್ಯಂಜನಗಳಿವೆ. ಅವು ಯಾವುವೆಂದರೆ ಸ, ತ, ರ ಎಂಬ ವ್ಯಂಜನಕ್ಕೆ ಅ ಅನ್ನುವಂತಹ ಸ್ವರಾಕ್ಷರ ಸೇರಿ ಸ್ತ್ರ ಆಗಿದೆ. ಇಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶವೇನೆಂದರೆ ವಿಜಾತಿ ಸಂಯುಕ್ತಾಕ್ಷರದಲ್ಲಿ ಕೊನೆಯ ಒತ್ತಕ್ಷರಕ್ಕೆ ಸ್ವರವನ್ನು ಸೇರಿಸಿ ಓದಬೇಕು. ಈ ಉದಾಹರಣೆ ಅರ್ಥವಾಯ್ತಲ್ವಾ? ಹಾಗಾದರೆ ಈ ತರಗತಿಯಲ್ಲಿ ಒತ್ತಕ್ಷರಗಳು, ಒತ್ತಕ್ಷರಗಳ ವಿಧಗಳು, ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ವು. ಧನ್ಯವಾದಗಳು.